ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತೂಗುಗತ್ತಿ ಈಗ ಸಚಿವರ ಮೇಲೆ. ಸಚಿವ ನಾಗೇಂದ್ರಗೆ ಸಿಬಿಐ ತನಿಖೆಯ ತೂಗುಗತ್ತಿ. ವಾಲ್ಮೀಕಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರನ್ ಈಗಾಗಲೇ ತಮ್ಮ ಡೆತ್ ನೋಟ್ನಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸಚಿವರ ಹೆಸರು ಕೂಡ ಸಚಿವರ ಅಂತ ಪ್ರಯೋಗ ಮಾಡಿರೋದ್ರಿಂದಾಗಿ ಸಚಿವರ ತಲೆದಂಡ ಆಗಬೇಕು ಅನ್ನುವಂತಹ ವಿರೋಧ ಪಕ್ಷದ ಒಕ್ಕೊರಲ ಧ್ವನಿಗೆ ಇನ್ನೂ ಸರಿಯಾದಂತಹ ಪ್ರತಿಕ್ರಿಯೆ ಎನ್ನುವುದು ಲಭ್ಯವಾಗಿಲ್ಲ ಆಡಳಿತ ಸರ್ಕಾರದಿಂದ. ಈ ನಡುವೆ ಸಚಿವರ ನಿವಾಸದ ಮೇಲೆ ಸಿಬಿಐ ದಾಳಿ ಸಾಧ್ಯತೆ ಇದೆ. ಸಿಬಿಐ ನಡೆಯನ್ನ ಕಾದು ನೋಡ್ತಾ ಇದೆ ರಾಜ್ಯ ಸರ್ಕಾರ. ಇನ್ನು ಸಿಬಿಐನಿಂದ ಎಫ್ಐಆರ್ ಕೂಡ ದಾಖಲು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದ್ದ ದೂರಿನ ಆಧಾರದ ಮೇಲೆ ಎಫ್ಐಆರ್. ಬ್ಯಾಂಕ್ ಅಧಿಕಾರಿಗಳು, ಇಬ್ಬರು ಸಚಿವರ ಸಹಾಯಕರು, ಖಾಸಗಿ ಬ್ಯಾಂಕ್ ಉದ್ಯೋಗಿ, ಸಾರ್ವಜನಿಕ ಸೇವಕರ ಹೆಸರಿನಲ್ಲಿ ಎಫ್ಐಆರ್. ಬಹಳ ಮುಖ್ಯವಾಗಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆಯ ಸಂದರ್ಭದಲ್ಲಿ ಬರೆದಿಟ್ಟಂತಹ ಆ ಡೆತ್ ನೋಟ್ ಏನಿದೆ, ಈ ಡೆತ್ ನೋಟ್ನ ಹಿನ್ನೆಲೆಯಲ್ಲಿ ಪೂರ್ವಾಪರ ಅನ್ನೋದು ಗೊತ್ತಾಗಬೇಕು, ಸತ್ಯ ಅನ್ನೋದು ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಹೋರಾಟವನ್ನು ಮಾಡಿದ್ವು, ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡಿದ್ವು. ಡೆತ್ ನೋಟಲ್ಲಿ ಇರುವಂತಹ ಕೆಲವೊಂದು ವಿಚಾರವನ್ನು ಇಟ್ಟುಕೊಂಡು ಸಚಿವರ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂತು. ಈ ನಡುವೆ ಸಚಿವ ನಾಗೇಂದ್ರಗೆ ಸಿಬಿಐ ತನಿಖೆಯ ತೂಗುಗತ್ತಿ. ಬಹಳ ಮುಖ್ಯವಾಗಿ ಸಚಿವರ ನಿವಾಸದ ಮೇಲೆ ಸಿಬಿಐ ದಾಳಿ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮನದಲ್ಲಿ ಬೃಹತ್ ಹಣದ ವರ್ಗಾವಣೆಯಾಗಿರುವಂಥದ್ದು. ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಅನ್ನೋದು ಜಿ ಕನ್ನಡ ನ್ಯೂಸ್ನ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಗ್ರಾಬ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ 5,88,00,000 ಹಣ ವರ್ಗಾವಣೆ. ರೈಟ್. ಇನ್ನು V6 ಬಿಸ್ನೆಸ್ ಸರ್ವಿಸಸ್ 4,50,01,500 ರೂಪಾಯಿ ವರ್ಗಾವಣೆ. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ 4,47,50,000 ಹಣ ವರ್ಗಾವಣೆ. ಇನ್ನು ಓಲ್ವಾ ಟೆಕ್ನಾಲಜಿ ಸರ್ವಿಸಸ್ 5,12,50,000 ವರ್ಗಾವಣೆಯಾಗಿದೆ. ಎಕಾರ್ಡ್ ಬಿಸ್ನೆಸ್ ಸರ್ವಿಸಸ್ 5,46,85,000 ಹಣ ವರ್ಗಾವಣೆಯಾಗಿರುವಂಥದ್ದು. ಹಾಗಾಗಿ ಸಿಬಿಐ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಏನಾದರೂ ತನಿಖೆಯನ್ನು ನಡೆಸುತ್ತೆ, ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಸಚಿವ ನಾಗೇಂದ್ರ ಅಂದ ಸಂದರ್ಭದಲ್ಲಿ ಸಿಬಿಐ ದಾಳಿಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನು ಸಿಬಿಐ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ಯಾವಾಗ ದಾಳಿ ಆಗ್ಬೋದು, ಇದಕ್ಕೆ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡ್ಬೋದು ಅಂತ? ಯಾಕಂತ ಹೇಳಿದ್ರೆ ಈಗಲೂ ಕೂಡ ಆಡಳಿತ ಪಕ್ಷ ಸರಿಯಾದ ರೀತಿಯನ್ನ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾವುದೇ ನಿಲುವಿಗೆ ಬಂದಿಲ್ಲ. ಸೊ ಸಿಬಿಐ ತನಿಖೆಯ ಬಗ್ಗೆ ಏನಿದೆ ಮಾಹಿತಿ? ದಿವ್ಯಶ್ರೀ, ಏನು ಈ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಸಿಬಿಐನವರು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅವರು ಎಫ್ಐಆರ್ ನ ದಾಖಲಿಸುವ ಮೂಲಕ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇದುವರೆಗೂ ಸಹ ರಾಜ್ಯ ಸರ್ಕಾರದಿಂದ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆ ವಹಿಸಬೇಕೇ ಬೇಡವಂತ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಮತ್ತು ಒಂದ್ ವೇಳೆ ಸಿಬಿಐ ತನಿಖೆ ಕೈಗೆತ್ತಿಕೊಂಡಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಇಕ್ಕಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಆತಂಕದ ಹಿನ್ನೆಲೆಯಲ್ಲಿ ತರಾತುರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಗೃಹ ಸಚಿವರು ಚರ್ಚೆ ನಡೆಸಿ ಎಸ್ಐಟಿ ರಚನೆಯನ್ನ ಮಾಡಿದ್ರು. ಮನೀಶ್ ಕರ್ಬಿಕರ್ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಈಗಾಗಲೇ ಆರಂಭವಾಗಿದೆ. ಈಗ 2-3 ಕಡೆ ಈಗ 4-5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅನಿಕುಂಟಿ ನಾಗರಾಜ್ ಅಂತ ಅನ್ನೋ ವ್ಯಕ್ತಿಯನ್ನ, ಅದೇ ರೀತಿ ತೆಲಂಗಾಣದಲ್ಲಿ ಸಹಕಾರ ಬ್ಯಾಂಕ್ ನ ಅಧ್ಯಕ್ಷರನ್ನು ಸಹ ಸತ್ಯನಾರಾಯಣ ಅನ್ನೋರ್ನು ಅವನ್ನ ಬಂಧಿಸಲಾಗಿದೆ. ಇವರಿಬ್ಬರು ಸಹ ಪ್ರಮುಖವಾಗಿ ಈ ಒಂದು ಪ್ರಕರಣದ ನೇರ ಆರೋಪಿಗಳನ್ನು ರೀತಿ ಕಂಡು ಬಂದ್ರು ಸಹ ಪ್ರಕರಣ ಸಂಬಂಧಪಟ್ಟಂತೆ ಒಟ್ಟು 6 ಜನ ಬ್ಯಾಂಕಿನ ಅಧಿಕಾರಿಗಳು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದೆ ಅಂತ ಆರೋಪ ಇದೆ. ಆದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅದಕ್ಕಾಗಿ ಇಡೀ ಒಂದು ಪ್ರಕರಣವನ್ನ 187 ಕೋಟಿ ಪ್ರಕರಣ ಆಗಿರೋ ಕಾರಣಕ್ಕೂ ನೇರವಾಗಿ ಪ್ರಕರಣವನ್ನ ಸಿಬಿಐ ಕೈಗೆತ್ತಿಕೊಡ್ಬೇಕು ಅಂತ ಅವರು ಪತ್ರವನ್ನು ಬರೆದಿದ್ರು. ಮತ್ತು ನಮ್ಮ ಸಂಸ್ಥೆಗೆ, ವಿಶೇಷವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಆಗುವಂತಹ ಮಾನಹಾನಿ ಅಥವಾ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಗೆ ಡ್ಯಾಮೇಜ್ ಮಾಡಬಹುದು ಅನ್ನೋ ಕಾರಣಕ್ಕೆ ಅವರು ಸಿಬಿಐ ದೂರನ್ನ ಕೊಟ್ಟಿದ್ರು. ಮತ್ತು ಆರ್ಬಿಐ ರೂಲ್ಸ್ ಪ್ರಕಾರ ಮತ್ತು ಸಿವಿಸಿ ಪ್ರಕಾರ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಪ್ರಕಾರನೂ ಸಹ ಅಬೌವ್ 50 crore, ಅಬೌವ್ 3 ಕೋಟಿ ಮೇಲ್ಪಟ್ಟಿದ್ರೆ ಅದನ್ನ ತನಿಖೆ ನಡೆಸಬೇಕು ಅಂತ. ಇದು 50 ಕೋಟಿ ಮೇಲ್ಪಟ್ಟಿರೋ ಕಾರಣಕ್ಕೋಸ್ಕರ ಎಕನಾಮಿಕ್ಸ್ ಅಫೆನ್ಸ್ ವಿಂಗ್ ಸಿಬಿಐನ ಜಂಟಿ ನಿರ್ದೇಶಕ
ಇಟ್ಕೊಂಡಿದ್ದಾರೆ. ಈಗಾಗಲೇ FIR ನ ದಾಖಲಿಸಿದ್ದಾರೆ. FIR ನಲ್ಲಿ ಬ್ಯಾಂಕಿನ ಒಟ್ಟು 6 ಜನ ಅಧಿಕಾರಿಗಳು ಮತ್ತು 3 ಜನ ಸಹಚರರು ಅಂತ ಹೇಳಿದ್ದಾರೆ. ಅಂದ್ರೆ ಆಪ್ತ ಸಹಾಯಕರು ಅಂತ ಇಬ್ಬರು ಆಪ್ತ ಸಹಾಯಕರು ಮತ್ತೊಬ್ರು ಸತ್ಯನಾರಾಯಣ ಮೇಲೆ ನೇರವಾಗಿ FIR ದಾಖಲಿಸಿದ್ದಾರೆ. ಜೊತೆಗೆ ಇಬ್ಬರು ಪಬ್ಲಿಕ್ ಸರ್ವೆಂಟ್ಗಳು ಅಂತ ನಾವು ಹೆಸರನ್ನು ಉಲ್ಲೇಖಿಸಲಾಗಿದೆ. ಅದು ವಾಲ್ಮೀಕಿ ನಿಗಮದ MD ಇರ್ಬೋದು ಅಥವಾ ಲೆಕ್ಕಾಧಿಕಾರಿ ಇರ್ಬೋದು. ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣಕ್ಕೋಸ್ಕರ ಆ ಲೆಕ್ಕಾಧಿಕಾರಿ ಹೊರತುಪಡಿಸಿ ವಾಲ್ಮೀಕಿ ನಿಗಮದ MD ಮತ್ತು ಇನ್ನೊಬ್ಬ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಅಧಿಕಾರಿ ಒಬ್ಬರನ್ನ ಸೇರಿಸಲಾಗಿದೆ. ಇಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರನ್ನ ನೇರವಾಗಿ ಪಬ್ಲಿಕ್ ಸರ್ವೆಂಟ್ ಅಂಡ್ ಅದರ್ಸ್ ಅಂತ ಇರೋದ್ರಿಂದ ಅದು ನಾಗೇಂದ್ರ ಅವರಿಗೆ ಬರಬಹುದು ಅಂತ ಆತಂಕವನ್ನು ಸಹ ಸರ್ಕಾರದವರು ವ್ಯಕ್ತಪಡಿಸ್ತಾರೆ. ಈಗಾಗಲೇ ಗೃಹ ಸಚಿವರು ಮಾತಾಡಿದ್ದಾರೆ. ಅವರು ಸಹ ಸಿಬಿಐನವರು ನಮ್ಗೆ ಪತ್ರವನ್ನು ಬರೀಲಿ, ಈ ಒಂದು ಪ್ರಕರಣ ನಂತರ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ. ಅದ ನಮ್ಗಿರುವಂತ ಮಾಹಿತಿ ಪ್ರಕಾರ ಇದು ನೇರವಾಗಿ ಸಿಬಿಐ 100 ಕೋಟಿಗಿಂತ ಹೆಚ್ಚಿರೋ ಪ್ರಕರಣವನ್ನು ಸರ್ಕಾರಕ್ಕೆ ಗಮನಕ್ಕೆ ತರದೇನೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಂತ ದೂರಿನ ಮೇಲೆ ದಾಳಿ ನಡೆಸಿ ಅವರು ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದರಲ್ಲಿ ನೋಟಿಸ್ನ ಕೊಟ್ಟು ವಿಚಾರಣೆ ಕರೆಯುವಂತ ಪ್ರಮೇಯ ಬರ್ತಾ ಇಲ್ಲ. ಯಾಕಂದ್ರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿದೆ ನೇರ ಸಂಪೂರ್ಣವಾಗಿ ಇದು ವೈಟ್ ಮನಿ ಟ್ರಾನ್ಸ್ಫರ್ ಆಗಿರೋ ಕಾರಣಕ್ಕೋಸ್ಕರ ಇದು ನೀವೇನೀಗ ಈಗಲೇ ಉಲ್ಲೇಖ ಮಾಡಿದ್ವಿ, ಫೈನಾನ್ಸ್ ಕಂಪನಿ ಇರ್ಬೋದು ಅಥವಾ IT ಕಂಪನಿ ಇರ್ಬೋದು, ಬೇರೆ ಬೇರೆ ಬೆಂಗಳೂರು ಮೂಲದ 7 ಕಂಪನಿಗಳಿಗೆ ಹಣ ಸಾಗಾಣಿಕೆ ಮಾಡಿದ್ರು. ಅದು ಸಂಪೂರ್ಣ ಶುದ್ಧ ಸುಳ್ಳು. ಯಾಕಂದ್ರೆ ಆ ಕಂಪನಿಗಳು ಕರ್ನಾಟಕ ರಾಜ್ಯದ ದೇಶದ ಯಾವುದೇ ಮೂಲೆಗಳಲ್ಲಿ ನೋಂದಣಿ ಆಗಿಲ್ಲ. ಅದ್ರ ಬದಲಾಗಿ ರತ್ನಾಕರ್ ಬ್ಯಾಂಕ್ ಹೈದರಾಬಾದ್ ನ ಬಂಜಾರಾ ಹಿಲ್ಸ್ ರತ್ನಾಕರ್ ಬ್ಯಾಂಕಿಗೆ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿಂದ ಮತ್ತೊಂದು ಬ್ಯಾಂಕಿಗೆ ಅನಾಮಧೇಯ ಬ್ಯಾಂಕಿಗೆ ಅಕೌಂಟ್ಗಳ ಮೂಲಕ ಸುಮಾರು 7 ಜನ ವೈಯಕ್ತಿಕ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಡೀ ಒಂದು ಪ್ರಕರಣ ಒಂದಷ್ಟು ಅಂತ ಗೌಪ್ಯವಾಗಿ ರಹಸ್ಯವಾಗಿ ಮೇಂಟೈನ್ ಮಾಡುವಂತದ್ದು ಕಂಡು ಬಂದಿದೆ. ಹೀಗಾಗಿ ಸಿಬಿಐನವರು ನೇರವಾಗಿ ಈ ಪ್ರಕರಣದ ಕಿಂಗ್ ಪಿನ್ ಯಾರಿದ್ದಾರೆ ಅಂತಂದ್ರೆ ಮೇಜರ್ ಆಗಿ ಆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಪದ್ಮನಾಭ್ ಇರ್ಬೋದು ಮತ್ತು ಇತರ ಅಧಿಕಾರಿಗಳನ್ನ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಇನ್ನು ಸಚಿವರ ಭಾಗಿಯಾಗಿರುವಂತ ಆರೋಪ ಇರುವ ಕಾರಣಕ್ಕೋಸ್ಕರ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಅವ್ರಿಗೆ ನೋಟಿಸ್ ಅನ್ನ ಕೊಡ್ಬೋದು ಅಥವಾ ನೋಟಿಸ್ ಅನ್ನ ಕೊಟ್ರೆ ಸಾಕ್ಷಿಗಳ ನಾಶ ಆಗ್ಬೋದು ಅಂತ ಕಾರಣಕ್ಕೋಸ್ಕರ ಸಿಬಿಐ ಇಂದಲ್ಲ ನಾಳೆ ಒಳಗಾಗಿ ನೇರವಾಗಿ ನಾಗೇಂದ್ರ ಅವರಿಗೆ ಸೇರಿದ ಮತ್ತು ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲಾ ಕಡೆಗಳಲ್ಲಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಇದು ನ್ಯೂಸ್ಗೆ ಲಭ್ಯವಾಗಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾಗಿ ಇಂದು ಸಂಜೆ ಒಳಗಾಗಿ ಅಥವಾ ನಾಳೆ ಬೆಳಗ್ಗೆ ಹೋಗಿ, ಯಾಕಂದ್ರೆ ಸಿಬಿಐನವರು ತಡರಾತ್ರಿ ಆಗಮಿಸ್ತಾರೆ ಅಥವಾ ಬೆಳಗ್ಗೆ 5 ಗಂಟೆ ಮಧ್ಯರಾತ್ರಿ ಬರ್ಬೋದು ಅಂತಹ ಸಂದರ್ಭಗಳು ಜಾಸ್ತಿ ಇದೆ. ಹೀಗಾಗಿ ಇಂದು ಸಂಜೆ ಒಳಗಾಗಿ ಅಥವಾ ನಾಳೆ ಬೆಳಗ್ಗೆ ಹೋಗಿ ಸಿಬಿಐನವರು ಸಚಿವ ನಾಗೇಂದ್ರ ಅವರ ಮೇಲೆ ಎಲ್ಲಾ ಕಡೆಗಳಲ್ಲಿ ದಾಳಿ ನಡೆಸಬಹುದು. ಒಂದು ಮೊದಲನೇ ವಿಷಯ. ಎರಡನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ನೇರ ಸಚಿವ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿ ಅಂತ ಮುಖ್ಯಮಂತ್ರಿಗಳಿಗಾಗಲೇ ಸೂಚಿಸಿದ್ದು ಸಹ ನಾಗೇಂದ್ರ ಮುಖ್ಯಮಂತ್ರಿಗಳಿಗೆ ಬೆದರಿಕೆನ ಹಾಕಿ ಒಂದು ವೇಳೆ ನನ್ನನ್ನ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ನಾನೇನು ಆರ್ಥಿಕ ಸಹಾಯನ ಅಥವಾ ಪಕ್ಷ ಸಂಘಟನೆ ಸಂದರ್ಭದಲ್ಲಿ ಖರ್ಚು ಮಾಡೋ ಹಣವನ್ನ ಈ ಒಂದು ಬ್ಯಾಂಕಿನ ಅಥವಾ ಈ ವ್ಯವಹಾರದಿಂದ ಪಡೆದಿದ್ದೇನೆ ಅಂತ ಹೇಳಿಕೆಯನ್ನು ಕೊಡ್ತೇನೆ ಅಂತ ಬೆದರಿಕೆಯನ್ನು ಸಹ CMಗೆ ಹಾಕಿದ್ರು. ಅದ್ರ ಮುಖ್ಯಮಂತ್ರಿಗಳು ಅದನ್ನ ಮೊನ್ನೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಿರಾಕರಣೆ ಮಾಡಿದ್ರು. ಹೀಗಾಗಿ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಕರಣದ ಒಂದು ತೀವ್ರತೆ ಮತ್ತು ವ್ಯಾಪ್ತಿ ಹರಡ್ತಾ ಇರೋ ಕಾರಣಕ್ಕೋಸ್ಕರ ಸಿಬಿಐನವರು ಪ್ರಕರಣವನ್ನ ನೇರವಾಗಿ ಗಂಭೀರವಾಗಿ ತೆಗೆದು ರಾಜ್ಯ ಪ್ರಕರಣ ಆಗಿರೋ ಕರ್ನಾಟಕ, ಹೈದರಾಬಾದ್ ಮತ್ತು ಬೇರೆ ಬೇರೆ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರ ಸಿಬಿಐನವರು ನೇರವಾಗಿ ದಾಳಿ ನಡೆಸಿ ಪ್ರಕರಣ ಸಾಧ್ಯತೆ ಇದೆ. ಅದಾದ ನಂತರ ಮುಖ್ಯಮಂತ್ರಿಗಳು ಅಥವಾ ಸಚಿವ ಸಂಪುಟ ಸಭೆ ಸೇರಿ ತೀರ್ಮಾನ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಸಚಿವ ನಾಗೇಂದ್ರ ಅದಕ್ಕೂ ಮುಂಚಿನ ರಾಜೀನಾಮೆ ಕೊಡ್ತಾರ ಅಥವಾ ಸಿಬಿಐ ದಾಳಿ ಆದ್ಮೇಲೆ ರಾಜೀನಾಮೆ ಕೊಡ್ತಾರ ಅಂತ ಅನ್ನೋದನ್ನು ಸಹ ಒಂದಷ್ಟು ಆದೇಶವಾಗಿದೆ. ದಿವ್ಯಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.